2 ರಾತ್ರಿ ಈ ಬ್ಯೂಟಿಫುಲ್ ರೆಸಾರ್ಟಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಪಾತ್ರೆಗಳು ಯಾಕೆ ತೊಳಿತಿದ್ದೆ ಅಂದರೆ ರೆಸಾರ್ಟ್ ಆಗಿದ್ದರಿಂದ ಆ್ಯಂಡ್ ಯಾವುದು ಪಿಟ್ ಸ್ಟಾಪೇ ಇಲ್ಲದೇ ಸೀದಾ ರೆಸಾರ್ಟ್ಗೆ ಹೋಗ್ತಿದ್ದರಿಂದ ಐ ಡೆಂಟ್ ಕ್ಯಾರಿ ಎನಿ ಆಫ್ ಮೈ ಕಟ್ಲರೀಸ್. ಪೇಂಟಿಂಗ್ ಆಗ್ತಿದ್ದಂಗೆ ಈ ಫುಡ್ ಕಾರ್ಟಲ್ಲಿ ಚಾಟ್ ಕೊಟ್ಟರು. ವಿ ವರ್ ಟೆರಿಬಲಿ ಹಂಗ್ರಿ, ಹಾಗಾಗಿ ಹೋಗಿ ತೊಗೊಂಡ್ವಿ. ಸ್ನ್ಯಾಕ್ಸ್ ಶುರುವಾಗಿದ್ದು ಸ್ವಲ್ಪನೇ ಹೊತ್ತಿಗೆ ಇವ್ರು ತಂದು ಹಾಕೋಕ್ಕೂ ಶುರು ಮಾಡಿಬಿಟ್ರು. ಓವರ್ಫ್ಲೋ ಆಗೋದು ಒಂದು ಬಾಕಿ. ಅದಕ್ಕೇನು ಕೇಳಿದೆ, ಮಿನಿ ಪಿಜ್ಜಾ ತಿನ್ನೋಕ್ಕೂ ಕೂಡ ಇದನ್ನು ರೀಯೂಸ್ ಮಾಡಿದ್ರೆ ವುಡ್ ಯು ಬಿ ಎಂಬ್ಯಾರೆಸ್ಡ್ ಅಂತ. ಖಂಡಿತ ಇಲ್ಲ ಅಂತ ಅವರು ಕೂಡ ರೀಯೂಸ್ ಮಾಡಿದರು. ಸೆಕೆಂಡ್ ಸರ್ವಿಂಗಂತೂ ಹೊಟ್ಟೆ ತುಂಬಿಟ್ಟಿತ್ತು. ಆದರೂ ಯಾರು ಒಬ್ಬರಾದರೂ ಇದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿಬಿಟ್ರೆ ಅಂತ ಇನ್ನೊಂದು ಸಲ ಹೋಗಿ ಹಾಕಿಸ್ಕೊಂಡೆ. ಅಫ್ಕೋರ್ಸ್ ಇಟ್ ವಾಸ್ ವೆರಿ ಟೇಸ್ಟಿ ಆಲ್ಸೋ. I didn't bring a big purse. ಅದಕ್ಕೇನ ಇನ್ನೊಂದು ಸಲ ಕೇಳಿಬಿಟ್ಟೆ, ವುಡ್ ಯು ಬಿ ಎಂಬ್ಯಾರೆಸ್ಡ್ ಇಫ್ ನಾನು ನಾಳೆಗೆ ಮತ್ತೆ ಇದನ್ನೇ ಉಪಯೋಗಿಸಿದ್ರೆ ಅಂತ. ಖಂಡಿತ ಇಲ್ಲ ಅಂತ ವಿ ಕ್ಯಾರಿಡ್ ಇಟ್ ಇನ್ ಅವರ್ ಹ್ಯಾಂಡ್ಸ್ ಟು ಅವರ್ ರೂಮ್. It almost seemed like I was just waiting for this. I know ರಜಕ್ಕೆ ಅಂತ ಬಂದಿರ್ತಾರೆ, ಯಾರೂ ಹಂಗೆ ಗಮನ ಕೊಡಲ್ಲ ಅಂತ. ಆದರೂ ಎಲ್ಲೋ ಒಂದು ಹೋಪ್, ಅಕಸ್ಮಾತ್ ಯಾರು ನೋಡಿ ಇನ್ಫ್ಲೂಯೆನ್ಸ್ ಆಗಿಬಿಟ್ರೆ ಅಂತ. ಬೈ ದ ವೇ, ಈ 5 ಸ್ಟಾರ್ ರೆಸಾರ್ಟಲ್ಲಿ ಕೂಡ ನಾನು ಕೈಯಲ್ಲೇ ತಿನ್ನೋಕ್ಕೆ ರೆಡಿ ಇದ್ದೆ. ಆದರೆ ಅದಕ್ಕೆ ತೊಗೊಂಡಿದ್ದ ಪ್ರೀ ಪ್ಯಾಕ್ಡ್ ಕಟ್ಲರಿ ಪ್ಯಾಕೆಟಲ್ಲಿ ಒಂದು ಫೋರ್ಕು ಒಂದು ಸ್ಪೂನು ಇದ್ದೇ ಇತ್ತು. ಹಾಗಾಗಿ ಇಬ್ಬರು ಒಂದೊಂದು ಯೂಸ್ ಮಾಡಿಬಿಟ್ವಿ. ವಿ ಮೈಟ್ ಹ್ಯಾವ್ ಡನ್ 100 ರಾಂಗ್ ಥಿಂಗ್ಸ್. ನಮ್ಮ ಅಣ್ಣನ ಕಂಪ್ಲೀಟ್ ಸರ್ಪ್ರೈಸ್ ಬುಕ್ಕಿಂಗ್ ಇದು. ನಮ್ಮ ಅಪ್ಪನ ಕಾರ್ ಓಡಿಸ್ಕೊಂಡು ಬಂದಿದ್ವಿ. ಈ ರೆಸಾರ್ಟಲ್ಲಿ ಸೋನಾ ಯೂಸ್ ಮಾಡಿದ್ವಿ. ವಿ ಏಟ್ ಲೈಕ್ ಪಿಗ್ಸ್ ಹೂ ಹ್ಯಾವೆಂಟ್ ಈಟನ್ ಫಾರ್ 10 days. ಬಟ್ ವಿ ಡಿಡ್ಂಟ್ ಆ್ಯಡ್ 101 ಟು ಇಟ್. ಒಂದು ದಿವಸನೂ ಬಗಿ ರೈಡ್ ಯೂಸ್ ಮಾಡಲಿಲ್ಲ, ಬಾತ್ ಟಬ್ ಇದೆ ಅಂತ ಯೂಸ್ ಮಾಡಲಿಲ್ಲ, ಫುಡ್ ವೇಸ್ಟ್ ಮಾಡಲಿಲ್ಲ, ಟಿಶ್ಯೂ ಅಂತೂ ಮುಟ್ಲೇ ಇಲ್ಲ. ನೀವು ಕೂಡ ಈ ಥರ ಇದ್ರೂ ಫ್ಯಾನ್ಸಿ ಪ್ಲೇಸಿಗೆ ಹೋದರೆ ಈ ಥರನೇ ಮಾಡೋಕ್ಕೆ ಸಾಧ್ಯನಾ?